ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ವಿಶ್ವದ ಇಂಧನ ಮಾರುಕಟ್ಟೆಯಲ್ಲಿ ಇಂದು ಸಂಚಲನ ಸೃಷ್ಟಿಯಾಗಿದೆ. ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ತೈಲ ಸಂಸ್ಥೆ ಸೌದಿ ಅರಾಮ್ಕೋ ಮೇಲೆ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ನಡೆಸಿದ ಡ್ರೋನ್ ದಾಳಿ ಇಡೀ ಜಗತ್ತನ್ನೇ ನಡುಗಿಸಿದೆ. ಕೇವಲ ಒಂದು ಕಂಪನಿಯ ಮೇಲಿನ ದಾಳಿ ಇದಲ್ಲ, ಇದು ಜಾಗತಿಕ ಆರ್ಥಿಕತೆಯ ನಾಡಿ ಮಿಡಿತದ ಮೇಲೆ ನಡೆದಂತಹ ಪ್ರಹಾರ. ಒಂದೆಡೆ ತೈಲ ಬೆಲೆ ಏರಿಕೆಯ ಭೀತಿ, ಮತ್ತೊಂದೆಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ. ಅಷ್ಟಕ್ಕೂ ಈ ಅರಾಮ್ಕೋ ಕಂಪನಿ ಯಾಕೆ ಇಷ್ಟೊಂದು ಮುಖ್ಯ? ಈ ದಾಳಿಯ ಹಿಂದಿನ ಅಸಲಿ ಕತೆ ಏನು? ಅರಾಮ್ಕೋದ ಇತಿಹಾಸ ಮತ್ತು ಅದರ ದೈತ್ಯ ಶಕ್ತಿಯ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೌದಿ ಅರೇಬಿಯಾದ ಅಬಕೈಕ್ ಮತ್ತು ಖುರೈಸ್ನಲ್ಲಿ ಇರುವಂತಹ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ನಡೆದ ದಾಳಿ ಸಣ್ಣ ಮಟ್ಟದಲ್ಲ. ಅತ್ಯಾಧುನಿಕ ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ಈ ದಾಳಿಯನ್ನು ನಡೆಸಲಾಗಿದೆ. ಇದು ಜಗತ್ತಿನ ಒಟ್ಟು ತೈಲ ಪೂರೈಕೆಯ 5% ಭಾಗವನ್ನ ಏಕಾಏಕಿ ಸ್ಥಗಿತಗೊಳಿಸಿದೆ. ಇರಾನ್ ಬೆಂಬಲಿತ ಯೆಮೆನ್ನ ಹೌತಿ ಬಂಡುಕೋರರು ಈ ದಾಳಿಯ ಹೊಣೆಯನ್ನ ಹೊತ್ತಿದ್ದಾರೆ. ಇದರ ಹಿಂದೆ ಇರಾನ್ ನೇರ ಕೈವಾಡ ಇದೆ ಅನ್ನುವಂಥದ್ದು ಅಮೆರಿಕ ಮತ್ತು ಸೌದಿಯ ಗಂಭೀರ ಆರೋಪ. ಈ ದಾಳಿಯಿಂದಾಗಿ ಅರಾಮ್ಕೋದ ಉತ್ಪಾದನಾ ಸಾಮರ್ಥ್ಯಕ್ಕೆ ತಾತ್ಕಾಲಿಕ ಹೊಡೆತ ಬಿದ್ದಿದ್ದು, ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ರಾತ್ರೋರಾತ್ರಿ ಗಗನಕ್ಕೆ ಏರುವಂತೆ ಮಾಡಿದೆ. ಅಷ್ಟಕ್ಕೂ ಸೌದಿ ಅರಾಮ್ಕೋ ಅಂದರೆ ಸುಮ್ಮನೆ ಅಲ್ಲ, ಅದು ವಿಶ್ವದ ಇಂಧನ ಮಾರುಕಟ್ಟೆಯ ಜೀವನಾಡಿ. ಈ ಕಂಪನಿಯ ವಿಶೇಷತೆಗಳನ್ನ ನೋಡೋದಾದ್ರೆ, ಲಾಭದ ವಿಚಾರದಲ್ಲಿ ತಾಂತ್ರಿಕ ದೈತ್ಯರಾದಂತಹ ಆಪಲ್ ಮತ್ತು ಮೈಕ್ರೋಸಾಫ್ಟ್ಗಿಂತಲೂ ಕೂಡ ಮುಂದಿರುವಂತಹ ವಿಶ್ವದ ಅತ್ಯಂತ ಶ್ರೀಮಂತ ತೈಲ ಕಂಪನಿ ಇದಾಗಿದೆ. ಇದು ಪ್ರತಿದಿನ ಸುಮಾರು 10 ಮಿಲಿಯನ್ ಬ್ಯಾರೆಲ್ಗಿಂತಲೂ ಕೂಡ ಹೆಚ್ಚು ಕಚ್ಚಾ ತೈಲವನ್ನ ಹೊರತೆಗೆಯುವಂತಹ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದೆ. ಸೌದಿ ಅರೇಬಿಯಾದಲ್ಲಿ ಇರುವಂತಹ ವಿಶ್ವದ ಅತಿ ದೊಡ್ಡ ಘವಾರ್ ತೈಲ ನಿಕ್ಷೇಪವನ್ನ ಈ ಕಂಪನಿಯೇ ನಿರ್ವಹಣೆಯನ್ನ ಮಾಡ್ತಾ ಇದೆ. ಸೌದಿ ಅರೇಬಿಯಾದ ಒಟ್ಟು ಆರ್ಥಿಕತೆಯ 70%ಕ್ಕಿಂತಲೂ ಹೆಚ್ಚಿನ ಪಾಲು ಈ ಕಂಪನಿಯಿಂದಲೇ ಬರ್ತಾ ಇದೆ. ಸಮುದ್ರದ ಆಳದಲ್ಲಿ ಮತ್ತು ಮರಳುಗಾಡಿನ ಕಠಿಣ ಪರಿಸ್ಥಿತಿಯಲ್ಲಿ ತೈಲ ತೆಗೆಯುವಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಇದು ಅಳವಡಿಸಿಕೊಂಡಿದೆ. ಈ ಕಂಪನಿಯ ಇತಿಹಾಸವನ್ನ ಕೆದಕ್ತಾ ಹೋದ್ರೆ, ಇದು ಆರಂಭವಾಗಿದ್ದು 1933ರಲ್ಲಿ. ಅಂದು ಸೌದಿ ಅರೇಬಿಯಾ ಮತ್ತು ಅಮೆರಿಕಾದ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಆಫ್ ಕ್ಯಾಲಿಫೋರ್ನಿಯಾ ನಡುವೆ ಒಪ್ಪಂದ ಏರ್ಪಟ್ಟಾಗ ಈ ಕಂಪನಿಯ ಉಗಮ ಆಗುತ್ತೆ. ಆರಂಭದಲ್ಲಿ ಇದನ್ನ ಕ್ಯಾಲಿಫೋರ್ನಿಯಾ ಅರೇಬಿಯನ್ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಅಂತ ಕರೆಯಲಾಗ್ತಾ ಇತ್ತು. ನಂತರ 1944ರಲ್ಲಿ ಅರೇಬಿಯನ್ ಅಮೆರಿಕನ್ ಆಯಿಲ್ ಕಂಪನಿ ಅಂತ ಹೇಳಿ ಮರುನಾಮಕರಣವನ್ನ ಮಾಡಲಾಗುತ್ತೆ. 1970ರಿಂದ 1980ರ ಅವಧಿಯಲ್ಲಿ ಸೌದಿ ಸರ್ಕಾರ ಹಂತ ಹಂತವಾಗಿ ಕಂಪನಿಯ ಸಂಪೂರ್ಣ ಪಾಲನ್ನ ಖರೀದಿಸಿಬಿಡುತ್ತೆ. 1988ರಲ್ಲಿ ಇದು ಸಂಪೂರ್ಣವಾಗಿ ಸೌದಿ ಅರೇಬಿಯಾದ ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿ ಸೌದಿ ಅರಾಮ್ಕೋ ಅಂತ ಈ ಹೆಸರನ್ನ ಬದಲಾವಣೆಯನ್ನ ಮಾಡಲಾಗುತ್ತೆ. ಅರಾಮ್ಕೋ ಯಾಕೆ ಇಷ್ಟು ಸ್ಪೆಷಲ್ ಅಂತ ನೋಡೋದಾದ್ರೆ, ವಿಶ್ವದ ಇತರೆ ದೇಶಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಸೌದಿ ಅರಾಮ್ಕೋಗೆ ಒಂದು ಬ್ಯಾರೆಲ್ ತೈಲವನ್ನ ತೆಗೆಯೋದಕ್ಕೆ ತಗಲುವಂತಹ ವೆಚ್ಚ ಏನಿದೆ, ಈ ವೆಚ್ಚ ಅತ್ಯಂತ ಕಡಿಮೆ. ಇದು ಕಂಪನಿಯ ಬೃಹತ್ ಲಾಭಕ್ಕೆ ಮುಖ್ಯವಾದಂತಹ ಕಾರಣ. ಅರಾಮ್ಕೋ ಕಂಪನಿಯ ತೈಲ ಉತ್ಪಾದನೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡ ಇಡೀ ವಿಶ್ವದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರಿಕೆಯಾಗುತ್ತೆ. ಈಗ ಇರಾನ್ ದಾಳಿಯ ನಂತರ ಆಗಿದ್ದು ಕೂಡ ಇದೆ. 1919ರಲ್ಲಿ ಈ ಕಂಪನಿ IPO ಬಿಡುಗಡೆಯನ್ನ ಮಾಡಿದಾಗ ಇತಿಹಾಸದಲ್ಲೇ ಅತಿ ಹೆಚ್ಚು ಬಂಡವಾಳ ಸಂಗ್ರಹಿಸಿದಂತಹ ದಾಖಲೆಯನ್ನ ಬರೆಯಿತು. ಒಟ್ಟಾರೆಯಾಗಿ ಸೌದಿ ಅರಾಮ್ಕೋ ಕೇವಲ ತೈಲ ಮಾರುವಂತಹ ಕಂಪನಿ ಮಾತ್ರ ಅಲ್ಲ, ಅದು ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಯನ್ನ ನಿಯಂತ್ರಿಸುವಂತಹ ಶಕ್ತಿ ಕೇಂದ್ರ. ಇರಾನ್ನ ಈ ದಾಳಿ ಕೇವಲ ಸೌದಿ ಅರೇಬಿಯಾದ ಮೇಲಿನ ದಾಳಿ ಮಾತ್ರ ಅಲ್ಲ, ಬದಲಾಗಿ ಇಡೀ ವಿಶ್ವದ ಇಂಧನ ಭದ್ರತೆಯ ಮೇಲಿನ ದಾಳಿಯಾಗಿದೆ. ಸೌದಿ ಅರಾಮ್ಕೋ ಕಂಪನಿ ವಿಶ್ವದ ಪಾಲಿಗೆ ಎಷ್ಟು ಮುಖ್ಯ ಅನ್ನೋದು ಈಗ ಸಾಬೀತಾಗಿದೆ. ಒಂದು ಸಣ್ಣ ದಾಳಿ ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಎಂತಹ ಪರಿಣಾಮವನ್ನ ಬೀರುತ್ತೆ ಅನ್ನೋದಕ್ಕೆ ಆತಂಕಕಾರಿ ವಿಚಾರ ಇದು. ಸದ್ಯಕ್ಕೆ ಸೌದಿ ಅರೇಬಿಯಾ ಈ ಪರಿಸ್ಥಿತಿಯನ್ನ ಹತೋಟಿಗೆ ತರ್ತಾ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ತೈಲ ಬೆಲೆ ಏರಿಕೆ ಭಾರತದಂತಹ ರಾಷ್ಟ್ರಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.